ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವರು ನಮ್ಮ ಫ್ರೆಂಡ್ ಸಿಸ್ಟರ್ ಶಾರದಾ ಅಂತ. ಈಗ ತಾನೇ ದಸರಾ ಹಬ್ಬ ಮುಗ್ದಿದೆ. ಆರತಿ ಮಾಡಿರೋ ಸಮಯ, ಆರತಿನೂ ಮಾಡಿ ಇಟ್ಟಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ವಿಶೇಷತೆ ಅಂತಂದ್ರೆ ಲಲಿತಾ ಸಹಸ್ರನಾಮ ಇದು ಪಾರಾಯಣ ಮಾಡೋದು. ಇದು ಈ ವಿಡಿಯೋನಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಲಲಿತಾ ಸಹಸ್ರನಾಮ ಏನಕ್ಕೆ ಓದ್ತಾರೆ ಅಂತಂದ್ರೆ, ಪ್ರತಿದಿನ ನವರಾತ್ರಿ ಸಂಜೆ ಹೊಸಲು ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಮಾಡಿದ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಪರಿವಾರಕ್ಕೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಮತ್ತೆ ವಾಡಿಕೆ. ಸೊ ಶಾರದಾ ಮೇಡಮ್ನವರು ಇವಾಗ ತಾನೇ ಲಲಿತಾ ಸಹಸ್ರನಾಮ ಮುಗಿಸಿ ಆರತಿ ಮಾಡಿದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ ಸ್ಪೆಷಲ್ ಅಂದ್ರೆ ತುಂಬಾ ಚಿಕ್ಕದಾಗಿ ದೇವ್ರ ಮನೆಯಲ್ಲೇ ಜೋಡಿಸಿದ್ದಾರೆ. ಇದು ನೋಡಿ ನನಗೂ ಆಶ್ಚರ್ಯ ಆಯ್ತು. ಅವರು ಮಾತಾಡಲ್ಲ ಅಂತ ಹೇಳಿದ್ರು. ನಾನೇ ಅವರಿಗೆ ಒಂದು ಮೋಟಿವೇಶನ್ ಮಾಡಿದೀನಿ. ಶಾರದಾ ಮೇಡಮ್, ನಿಮ್ಗೆ ಯಾಕೆ ಇಷ್ಟು ಚಿಕ್ಕದಾಗಿ ಇಷ್ಟು ಸಂತೋಷವಾಗೂ ಕಾಣಿಸ್ತಾ ಇದ್ದೀರಾ? ಒಂದ್ 2 ಮಾತಲ್ಲಿ ಹೇಳಿ. ಇಷ್ಟು ಚಿಕ್ಕದಾಗಿ ಇಟ್ಟಿದ್ದೀರಲ್ಲ, ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ, ಎಷ್ಟು ಸಂತೋಷ ಆಗ್ತಾ ಇದ್ರೆ ನಮ್ ಜೊತೆ ಹಂಚ್ಕೊಡಿ ಸ್ವಲ್ಪ. ದಸರಾ ಹಬ್ಬ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ. ಗೊಂಬೆಗಳು ಕೂರ್ಸೋದು, ಅದರಲ್ಲಿ ಎಸ್ಪೆಷಲಿ ನವರಾತ್ರಿ ಗೊಂಬೆ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ. ಅಮ್ಮನವ್ರು ಕೂರ್ಸೋದು, ಕಳಸ ಇಕ್ಕೋದು, ಪೂಜೆ ಮಾಡೋದು. ಯಾಕಂದ್ರೆ ನಮ್ಮ ಅತ್ತೆ ಅವ್ರ ವಾಡಿಕೆ ಇರ್ಲಿಲ್ಲ, ಬರೀ ಕಳಸ ಇಕ್ಕಿ ಪೂಜೆ ಮಾಡ್ತಾ ಇದ್ರು. ನನ್ನ ಮಗನ್ಗೆ ತುಂಬಾನೇ ಇಷ್ಟ. ದೇವ್ರು ಅಂದ್ರೆ ತುಂಬಾ ಇಷ್ಟ. ಈ ತರ ಗೊಂಬೆ ಕೂರ್ಸ್ಬೇಕಂದ್ರೆ ತುಂಬಾ ಇಷ್ಟ. ನಮಗ್ ಪದ್ಧತಿ ಇಲ್ಲಾನು ನಾನೇ ಪದ್ಧತಿ ಮಾಡ್ಕೊಂಡು ಮಾಡ್ತಾ ಇದೀವಿ. ನನ್ನ ಮಗನ ಕೈಯಲ್ಲಿ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡ್ತಾನೆ. ತುಂಬಾ ಖುಷಿ ಆಗುತ್ತೆ. ಬಂದವರೆಲ್ಲ ಹೇಳ್ತಾರೆ, ಆದ್ರೆ ನಮ್ಗೆ ಇಕ್ಬೇಕು ದೊಡ್ಡದಾಗಿ ಅಂತ ತುಂಬಾ ಇಷ್ಟ. ಆದ್ರೆ ನಾವು ಆದಷ್ಟು ನಮ್ಮ ಮನೇಲಿ ಚಿಕ್ಕದಾಗಿ ಇಕ್ಕಿ ಸಂತೋಷ ಪಡೋಣ ಅಂತ ನಮಗೂ ಆಸೆ. ನಾವು ಹಾಗೆ ಇರ್ತಾ ಇದೀವಿ. ತುಂಬಾ ಸಂತೋಷ ಆಯ್ತು ಮೇಡಮ್. ನೋಡಿ, ಈಗ ಅವ್ರು ಮಾತಾಡೋದಕ್ಕೆ ಮಾತಾಡಲ್ಲ ಅಂದ್ರು, ಅದರಲ್ಲೇ ಒಂದು ಸ್ಪೆಷಲ್ ಆಗಿ ಹೇಳಿದ್ರು. ಅವ್ರ ಮಗನಿಗೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಮಗನೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಇಷ್ಟೇ ಫ್ರೆಂಡ್ಸ್, ನಾವ್ ಅನ್ಕೊಂಡಿದ್ವಿ ನವರಾತ್ರಿ ಈ ತರ ಅಮ್ಮನವ್ರನ್ನ ಕೂರಿಸ್ತೀವಿ ಅಂತ. ನೋಡಿ, ಮಕ್ಕಳ ಸಂತೋಷಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಮನೆಯಲ್ಲಿ ಇದು ಒಂದು ಸಂಭ್ರಮ ಆಗುತ್ತೆ. ಅದಕ್ಕೆ ಅಂತಾನೆ ಸ್ಕೂಲ್ಗಳಲ್ಲಿ ನಾಡ ಹಬ್ಬ ಅಂತ ಹೇಳ್ತಾ ಇರೋದು. ಇದು ತುಂಬಾ ಚೆನ್ನಾಗಿ ಗೊತ್ತಿರೋದಿಲ್ಲ. ಇದು ಮಕ್ಕಳ ಹಬ್ಬನೂ ಹೌದು. ಸೊ ನಿಮ್ಗೂ ಸಂತೋಷ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಶಾರದಾ ಮೇಡಮ್. ನಿಮ್ಗೆ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಜಂಬೂ ಸವಾರಿನೂ ನೋಡಿದೀರಾ ಅಂತ ಅನ್ಕೊಂತೀನಿ. ಆ ದೇವರು ನಿಮಗೆ ಎಲ್ಲಾ ಆಸೆಗಳನ್ನ ನೆರವೇರ್ಲಿ ಅಂತ ನಾನು ಎಲ್ಲ ದೇವರಿಗೆ ಕೇಳ್ಕೊತೀನಿ. ಥ್ಯಾಂಕ್ ಯು.